ಶ್ರೀರಾಮಚಂದ್ರ ಯಾರು? ಒಳ್ಳೆಯವರು ಅಥವಾ ಕೆಟ್ಟವರು? ಕೆಲವರ ದೃಷ್ಟಿಕೋನದಲ್ಲಿ ರಾಮ ಒಳ್ಳೆಯವನಾದರೆ ಇನ್ನು ಕೆಲವರ ದೃಷ್ಟಿಕೋನದಲ್ಲಿ ಕೆಟ್ಟವನು. ಯಾಕೆ? ಕಾರಣ, ಶ್ರೀರಾಮಚಂದ್ರ ಪಿತೃಪರಿಪಾಲನಾಗಿದ್ದು ತನ್ನ ಪ್ರಜೆಗಳಿಗೋಸ್ಕರ ತನ್ನ ಪ್ರಾಣವನ್ನೇ ಕೊಡಲು ಸಿದ್ಧನಿದ್ದ. ಆದ್ದರಿಂದ ರಾಮ ಒಳ್ಳೆಯವನು. ಇನ್ನೊಂದು ದೃಷ್ಟಿಕೋನದಿಂದ ನೋಡಿದರೆ ರಾಮ ತನ್ನ ಪತ್ನಿ ಸೀತೆಯನ್ನು ತುಂಬು ಗರ್ಭಿಣಿ ಎಂದು ತಿಳಿದಿದ್ದರೂ ಕಾಡಿಗೆ ಅಟ್ಟಿದ. ಆದ್ದರಿಂದ ರಾಮ ಕೆಟ್ಟವನು. ಇದರಲ್ಲಿ ಯಾವುದು ಸರಿ, ಯಾವುದು ತಪ್ಪು ಎಂದು ವಿಮರ್ಶಿಸಿದರೆ ವಿಧಿ ಎದುರು ಎಲ್ಲವೂ ಸರಿಯೇ. ಹಾಗೆಯೇ ಮಾನವನು ಕೂಡ ಎಲ್ಲರ ದೃಷ್ಟಿಕೋನದಲ್ಲಿ ಒಳ್ಳೆಯವರಾಗಲು ಸಾಧ್ಯವಿಲ್ಲ. ನಮ್ಮ ಮನಸ್ಸಾಕ್ಷಿಗೆ ಯಾವುದು ಸರಿಯೋ ಅದನ್ನು ಮಾಡಿದರೆ ಸಾಕು. ನಾವು ಇನ್ನೊಬ್ಬರಿಗೆ ತೊಂದರೆ ಕೊಡದೆ ಬದುಕಿದರೆ ಸಾಕು. ನಮಗೆ ನೋವು ತೊಂದರೆ ಆದರೂ ಪರವಾಗಿಲ್ಲ, ಇನ್ನೊಬ್ಬರಿಗೆ ನೋವು ತೊಂದರೆ ಉಂಟಾಗಬಾರದು. ಶ್ರೀರಾಮಚಂದ್ರ ಪ್ರಭು ಕೂಡ ಅದೇ ಮಾಡಿದ್ದು. ಗೊತ್ತಾಯಿತೇ?